ರಾಜಕಾರಣಿಗಳು ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬೇಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ನಿನ್ನೆ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೆನೆ ಒಂದು ದಿನ ಅಂತ ಹೇಳಿದ್ರಲ್ವಾ. ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ. ಊಟ ಅಂತೂ ಎಮ್ ಎಲ್ ಎಗಳಿಗೆ ಸಿಗ್ತಾ ಇದೆಯಲ್ವಾ, ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬೇಡ್ರಿ. ಕಾಂಗ್ರೆಸ್ನವ್ರಿಗೆ ಮಾತ್ರ ಊಟ ಹಾಕ್ಸಿರೋದು, ಎಲ್ಲ ಎಮ್ ಎಲ್ ಎಗಳಿಗೆ ಊಟ ಹಾಕ್ಸಿಲ್ಲ. ಕಾಂಗ್ರೆಸ್ನವರಿಗೆ ಒಂಥರ ಮಜಾ, ಆ ಕಡೆಗೆ ಹೋದ್ರೂ ಉಂಟು, ಈ ಕಡೆಗೆ ಹೋದ್ರೂ ಉಂಟು. ನೋಡಿ, ಮತ ಕಳ್ಳತನದ ಹಿಸ್ಟ್ರಿ, ವೋಟ್ ಚೋರಿಯ ಇತಿಹಾಸ ಕಾಂಗ್ರೆಸ್ಸಿನ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರ ಹೆಸರನ್ನು ಪ್ರಸ್ತಾಪಿಸಿದವರು ಒಬ್ಬರೇ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಹೆಸರನ್ನ ಬಹುಮತದಿಂದ ಆಯ್ಕೆ ಮಾಡಿದರು. ಅವತ್ತು ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿಯ ಕಾರಣದಿಂದಾಗಿ ಬಹುಮತವನ್ನು ಪಡೆದವರು ಪ್ರಧಾನಮಂತ್ರಿ ಆಗಲಿಲ್ಲ. ಸ್ವತಂತ್ರ ನಂತರ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತು. ಮೌಲಾನಾ ಅಬ್ದುಲ್ ಕಲಾಂ ಅವರು ಅವಾಗೆಲ್ಲ ಚುನಾವಣೆ ವಾರಗಟ್ಟಲೆ ನಡೆಯೋದಂತೆ, ಕೌಂಟಿಂಗ್ ಎಲ್ಲ ಹಿಂದೆ ಇದ್ರಂತೆ. ಗೋವಿಂದ ವಲ್ಲಭ್ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು, ಜಿ ಬಿ ಪಂತ್. ಆ ಗೋವಿಂದ ವಲ್ಲಭ ಪಂತ್ಗೆ ಜವಾಹರ್ಲಾಲ್ ನೆಹರು ಡೈರೆಕ್ಷನ್ ಕೊಟ್ಟರಂತೆ, ಯಾವ ಕಾರಣಕ್ಕೂ ಮೌಲಾನಾ ಅಬ್ದುಲ್ ಕಲಾಂ ಸೋಲಬಾರ್ದು, ಸೋತ್ರೆ ನೀನು ಕುರ್ಚಿಲಿರಲ್ಲ ಅಂತ. ಆವಾಗ ಅವರಿಗೆ ಅವ್ರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸೋಲ್ತಾ ಇದ್ದಂಥ ಮೌಲಾನಾ ಅಬ್ದುಲ್ ಕಲಾಂ ಅವ್ರನ್ನ ಗೆಲ್ಲಿಸಿದ್ರಂತೆ. ಇದು ಒಂದು ವೋಟ್ ಚೋರಿ. 1971-72ನಲ್ಲಿ ರಾಯ್ಬರೇಲಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ರು ಅಂತ ರಾಜನಾರಾಯಣ್ ದೂರು ಕೊಟ್ಟರು. ನ್ಯಾಯಾಲಯ ಚರ್ಚೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅವರು 1975ನಲ್ಲಿ ಜಡ್ಜ್ಮೆಂಟ್ ಕೊಟ್ಟರು, ಇಲ್ಲಿ ಚುನಾವಣಾ ಅಕ್ರಮ ನಡೆದಿದೆ. ಅಕ್ರಮ ನಡೆಸಿದ್ಯಾರು? ಅಕ್ರಮ ನಡೆಸಿದ್ದು ರಾಹುಲ್ ಗಾಂಧಿಯವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಆರೋಪ ಸಾಬೀತಾಗಿದ್ದು, ಕೇವಲ ಆರೋಪ ಅಲ್ಲ, ಅಪರಾಧಿ ಅಂತ ಪರಿಗಣಿಸಿದ್ದು ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ. ಅದು ಕಾಂಗ್ರೆಸ್ನ ಹಿಸ್ಟ್ರಿ. ಇನ್ನು ಸಂಸತ್ತಲ್ಲೂ ಚರ್ಚೆ ಆಗಿದೆ. ದೇಶದ ನಾಗರಿಕ ಆಗೋದಕ್ಕೆ ಮುಂಚೆನೇ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದು ಮಾತ್ರ ಅಲ್ಲ, ಮತ ಹಾಕಿದ ಕುಖ್ಯಾತಿ ಯಾರ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ನ ವರಿಷ್ಠ ನಾಯಕಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾವಿಸ್ತಕ್ಕಂಥ ಅವರ ಹೈಕಮಾಂಡ್ ಶ್ರೀಮತಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯವರು. ಇದು ಅವ್ರ ವೋಟ್ ಚೋರಿಯ ಹಿಸ್ಟ್ರಿ. ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರನ್ನು ನಂಬ ಅಂಥೇಳಿ. ಆ ಗಾದೆಗೆ ತಕ್ಕಂತೆ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ನ ಇತಿಹಾಸವೇ ಚೋರಿಕ ಇತಿಹಾಸ. ಇದು ಕಾಂಗ್ರೆಸ್ ಇತಿಹಾಸ.